ಹಾಯ್ ಹಲೋ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನಾರ್ಮಲ್ ಡೈಲಿ ವ್ಲಾಗ್ ಆಗಿರುತ್ತೆ ಗೈಸ್. ಸೊ ಇವತ್ತು ಡೈಲಿ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಜಸ್ಟು ಒಂದು 15 ನಿಮಿಷ ಆಯಿತು ಎದ್ಬಿಟ್ಟು ಫ್ರೆಶ್ ಆಗಿದ್ದೀನಿ. ಸೊ ಇನ್ನು ಸ್ನಾನ ಮಾಡಿಲ್ಲ, ಮಾಡಬೇಕು. ಸೊ ಸ್ಫೂರ್ತಿ ಕಾಳುಗಳನ್ನ ಬಿಡಿಸ್ತಾವಳೆ. ನಾನಿಲ್ಲಿ ಬಿಸಿನ ಕಾಯಕ್ಕೆ ಇಟ್ಟಿದ್ದೀನಿ. ಹೊಟ್ಟೆ ನೋವ್ತಿತ್ತು, ಅದಕ್ಕೇ ಸ್ವಲ್ಪ ಕುಡಿಯೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಸೊ ನಿನ್ನೆ ನನ್ನ ತಂಗಿ ಬೇಳೆ ಸಾಂಬಾರೇನೋ ಮಾಡಿದ್ಲು. ಸೊ ಅದೇ ಇವಾಗ ಟಿಫನ್ಗೆ ತಿನ್ನಬೇಕು. ಸೊ ಕಾಲೇಜ್ ಎಕ್ಸಾಮ್ಗೆ ಹಾಲಿಡೇ ಕೊಟ್ಟಿದ್ದಾರೆ. ಬಟ್ ಏನು ಓದ್ತಾನೂ ಇಲ್ಲ, ಏನೂ ಇಲ್ಲ, ಹಾಗೆ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಸೊ ನೋಡಬೇಕು ಯಾವಾಗ ಸ್ಟಾರ್ಟ್ ಮಾಡಬೇಕು ಏನು ನೋಡಬೇಕು. ಬಟ್ ತುಂಬ ಬೋರಿಂಗ್ ಐಸ್ ಮನೇಲಿ, ತುಂಬ ಬೋರಿಂಗ್. ಆ್ಯಕ್ಚುಲಿಯಾಗಿ ಎದೊಳ್ಬೇಕು, ಹೋಗ್ಬಿಟ್ಟು ಎಕ್ಸಸೈಸು ವಾಕಿಂಗ್ ಆದರೂ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ಬಟ್ ಆಗ್ತಿಲ್ಲ. ಸೊ ನೋಡ್ಬೇಕು ನಾಳೆಯಿಂದ ಅಟ್ಲೀಸ್ಟ್. ಸೊ ಒಂದು ಗ್ಲಾಸ್ ಕಾಯಿಸ್ಕೊಂಡಿದ್ದೀನಿ, ಬಟ್ ತುಂಬ ಬಿಸಿ ಆಗಿಬಿಟ್ಟಿದೆ ಗೈಸ್. ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ಕುಡಿಬೇಕು. ಇವಳು ಇಲ್ಲಿ ಕಾಯಿನ ಬಿಡಿಸ್ತಾವಳೆ. ಇವತ್ತೇನೋ ಬೇಗ ಎದ್ಬಿಟ್ಟು ಏನಾರ ಮಾಡಿದಾಳೆ ಅಂತಂದರೆ ಏನು ಮಾಡಿಲ್ಲ. ಏನಕ್ಕೆ ಮಾಡಬೇಕು? ಮಾತಾಡು. ಏನಕ್ಕೆ ಮಾಡಬೇಕು? ತಿನ್ನು, ಮಲ್ಗು ಅಷ್ಟೇ ಗೈಸ್. ಟಿ ವಿ ನೋಡು ಅಷ್ಟೇ. ಅಂಡ್ ಇವತ್ತೊಳಗೆ ಟಿಫನ್ ಕೊಡ್ತಿಲ್ಲ ಗೈಸ್ ನಾವು. ಇವತ್ತು ಏನೂ ಕೊಡ್ತಾ ಇಲ್ಲ ಅವಳಿಗೆ ನಾವು, ಆ್ಯಟಿಟ್ಯೂಡು ಕಮ್ಮಿ ಆಗಲಿ ಅಂತ. ನೋಡಿ ಗೈಸ್ ಎಷ್ಟು ಬಿಸಿಲಿದೆ ಅಂತ. ಕಾಫಿ ಕುಡಿಬೇಕು ಅನ್ನೋ ಮನಸ್ಸು, ಈ ಬಿಸಿಲಿಗೆ ಕಾಫಿ ಕುಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದೀವಿ. ಸೊ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಇವರು. ಸೊ ತಲೆಗೆ ಎಣ್ಣೆ ಅಪ್ಲೈ ಮಾಡ್ತಿದ್ದೀನಿ. ಸೊ ಇದು ಬಂದುಬಿಟ್ಟು ಒಂದು ಕೊಕೊನಟ್ ಆಯಿಲು ಮತ್ತು ನಿಂಬೆಹಣ್ಣು ರಸನ ಹಿಂಡ್ಬಿಟ್ಟು ಈಗ ಹಾಕೋತಿದ್ದೀನಿ. ಯಾಕಂದರೆ ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಇದೆ ಗೈಸ್, ಅದಕ್ಕೇ ಇದು ಹಾಕ್ಕೊಳ್ಳೋಣ ಅಂತ. ನನಗೆ ಅರ್ಧ ಡ್ಯಾಂಡ್ರಫ್ ಇರೋದಿದ್ರೆ ಗೈಸ್, ಇಲ್ಲಿ ಮಾತ್ರ ಫೋರ್ಹೆಡಲ್ಲಿ ಮಾತ್ರ ಪಿಂಪಲ್ಸ್ ಬರುತ್ತೆ, ಇಲ್ಲೆಲ್ಲೂ ಬರಲ್ಲ, ಇಲ್ಲಿ ಮಾತ್ರ ಪಿಂಪಲ್ಸ್ ಬರುತ್ತೆ. ನೋಡಿದೆ ಎಷ್ಟು ಉದ್ರಿದೆ. ಸುಮ್ಮನೆ ಇದು ತಲೆಗೆ ಆಯಿಲ್ ಹಾಕ್ಬೇಕಾದ್ರೇ ತೆಗ್ದಿದ್ದು ಕೂದಲು ಇದು. ಹೌದ್ರಾ? ಇನ್ನೇನೋ ಸಿಕ್ಬಿಡ್ಸಿದ್ರೆ ಎಷ್ಟು ಉದ್ರದೆ ಗೊತ್ತಾ ಗೈಸ್. ಏನು ಮಾಡೋದು ಗೈಸ್. ಅನ್ನ ಮತ್ತು ಸಾಂಬಾರು ಊಟ ಮಾಡ್ತಾಯಿದ್ದೀನಿ. ಗೈಸ್ ಜಸ್ಟ್ ಸ್ನಾನ ಮಾಡಿ ಬಂದಿದ್ದೀನಿ. ನಮ್ಮಮ್ಮ ಮಲ್ಕೊಂಡವ್ರೆ. ಬಿಸಿಲು ಗೈಸ್. ಅಮ್ಮ ಇದರಲ್ಲಿ ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಮತ್ತು ಜ್ಯೂಸ್ ಇದೆ. ಫಾಂಟನೋ ಮತ್ತು ಫಾಂಟನೇನಾ? ಫಸ್ಟು ಕುಡಿದ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ. ಬೇಕಾಗಿಲ್ಲ, ತಿನ್ಬಿಟ್ಟು ಇದು ಮಾಡು. ನಾನು ತಟ್ಟೆಯಲ್ಲಿ ತಿಂತಾ ಇದ್ದೀನಿ ಮೊಸರನ್ನ.
ಅವಳು ಕುಕ್ಕರ್ ತೋರಿಸ್ತೀನಿ. ಇವಳು ಇದ್ರಲ್ಲಿ ತಿಂತಾಳೆ. ಅವಳು ಅನ್ನದ ಕುಕ್ಕರಲ್ಲಿ ತಿಂತಾಳೆ ಗಾಯ್ಸ್. ನಾನು ಪ್ಲೇಟಲ್ಲಿ ತಿಂತಾ ಇದ್ದೀನಿ ಗಾಯ್ಸ್. ಚಳಿಗೆ ಚಳಿಗೆ ಅಂತೀನಿ, ಸೆಕೆಗೆ. ನನ್ನ ಪ್ಲೇಟ್ ಖಾಲಿ, ಅವಳಂತೂ ಎಲ್ಲ ಖಾಲಿ ಖಾಲಿ ಗಾಯ್ಸ್. ಉಪ್ಪನ್ನ ಹಾಕೊಂಡಿದ್ದು ಇವಳು ಕುಕ್ಕರಲ್ಲಿ ತಿಂದಿದ್ದು ಡುಮೆ ಹಾಕ್ಬೇಡ ನೀನು. ಫುಲ್ ಝೂಮ್ ಆಗ್ಬಿಟ್ಟಿರ್ತೀಯಲ್ಲ. ಟಿ ವಿ ನೋಡ್ತಾ ಇದ್ದೀವಿ. ಈಗ ನಾವು ಜ್ಯೂಸ್ ಕುಡಿತೀವಿ. ಕೋಲ್ಡು ಯಾರು ಮಾಡಿದೆ? ನಾನು ಇದು ನೆಟ್ಟಿಲ್ಲ ಅಂತ ಸುಮ್ಮನೆ ಇದ್ದೀನಿ ಅನ್ಕೊಂಡ್ರೆ ಜ್ಯೂಸ್ ಕುಡಿತವಳು. ಕಣ ಬನ್ನಿ ಗಾಯ್ಸ್. ಅವಳಿಗೆ ತಗೊಂಡೋಗಿ ಗ್ಲಾಸೆಲ್ಲ ತಗೊಂಡೋಗಿ ಕೊಡು. ಎತ್ತ ಮುಖ ಎಲ್ಲ ತೊಳೆದು ಫ್ರೆಶ್ ಆಗಿ ಜಡೆಲ್ಲ ಹಾಕ್ಕೊಂಡು ಈಗಿದ್ದೀನಿ. ಸೊ ಈಗ ಏನು ಮಾಡಬೇಕು ಏನು ಗೊತ್ತಿಲ್ಲ. ಬೋರಂತೂ ಆಗ್ತಿದೆ. ಸೊ ಏನಾದರೂ ಒಂದು ಎಂಟರ್ಟೈನಿಂಗ್ ಥರ ಏನೂ ಇಲ್ಲ. ಸೊ ಏನಿದೆಯೋ ಅದನ್ನು ಅಷ್ಟೇ ಶೂಟ್ ಮಾಡ್ತಾಯಿದ್ದೀನಿ ಗಾಯ್ಸ್. ಮಳೆ ಬರ್ತೈತೆ ಗಾಯ್ಸ್. ಫುಲ್ಲು ಗುಡುಗು ಮಿಂಚೋ ಎಲ್ಲ ಒಟ್ಟಿಗೆ. ಸೊ ನಾನಿವಾಗ ಪಲಾವ್ ಮಾಡೋಕ್ಕೆ ಇಟ್ಟಿದ್ದೀನಿ ಗೈಸ್. ಸೊ ಅಲ್ಲಿ ಕ್ಯಾಮ್ರಾ ಸೆಟ್ ಮಾಡ್ತೀನಿ ರೀ. ಎತ್ಕೊಂಡಿದ್ದೀವಲ್ಲ ಎಷ್ಟು ಬೆಳ್ಳಗಾಗ್ಬಿಟ್ಟಿದ್ವಿ. ಹೆಂಗಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಡ ಮಮ್ಮಿ. ಮಸಾಲೆ ಹಾಕು. ಆಮೇಲೆ ನಾರ್ಮಲಾಗಿ ಲವಂಗ ಏಲಕ್ಕಿ ಅದನ್ನೆಲ್ಲ ಹಾಕ್ಕೊಂಡೆ. ಆಮೇಲೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡಿಕೊಂಡೆ. ಈ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಆ್ಯಂಡ್ ಆಮೇಲೆ ಟೊಮೆಟೊ ಇನ್ನು ತರಕಾರಿ ಏನಿದೆಯೋ ಅದನ್ನ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಡ್ತೀನಿ. ಕೆಳಗಡೆ ಅದಂಗೆ ಬೇರೆ ನೀರೇ ಹಾಕ್ತಾರೆ. ಹಾಕ್ಬಿಡ್ತೀನಿ ಮಸಾಲ. ಸೊ ಗೈಸ್ ಮಳೆ ನಿಂತರೆ ಅಟ್ಲೀಸ್ಟ್ ಕಬಾಬ್ ತರ್ಬೋದು. ಮಳೆನೇ ನಿಲ್ತಿಲ್ಲ ಗೈಸ್. ಈಗ ಅದ್ರ ಜೊತೆ ತಿನ್ನೋಕ್ಕೆ ಅಟ್ಲೀಸ್ಟ್ ಮೊಸರು ಇರಬೇಕಿತ್ತು. ಸೊ ಮಧ್ಯಾಹ್ನ ಮೊಸರನ್ನ ತಿಂದ್ಬಿಟ್ಟೆಲ್ಲ ಖಾಲಿ ಆಗೋಯ್ತು. ಅದಕ್ಕೆ ಈಗ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಮಳೆ ನಿಂತೋದ್ರೆ ಆ್ಯಕ್ಚುಲಿ ಲೈಟಾಗಿ ನಿಂತೋಗ್ತಿದೆ. ಸೊ ನೋಡೋಣ ಇರಿ. ಏನಕ್ಕೆ ಮಾಡ್ತೀಯಾ? ಗೈಸ್ ಗೊತ್ತಿಲ್ಲ ಗೈಸ್ ನಿಂತಿದೆಯಲ್ಲೋ, ಬಟ್ ಲೈಟಾಗಿ ಬರ್ತಿದೆ. ಸೊ ಫುಲ್ಲು ನೀರು ತುಂಬ್ಕೊಂಬಿಟ್ಟಿದೆ ಗೈಸ್.
ಆ್ಯಕ್ಚುಲಿ ತಣ್ಣಗೆ ಬೀಸೈತೆ ಗೈಸ್ ಗಾಳಿ, ಕೋಲ್ಡಾಗಿದೆ, ಚೆನ್ನಾಗಿದೆ ವೆದರ್. ಪುಟ್ಟಣ್ಣಿ ನೋಡಿ ಗೈಸ್ ಏನೋ ಮಾಡ್ತಾವನೆ. ಬೇಬಿ ಹಾಯ್ ಮಾಡು. ಫುಡ್ ಹಾಕ್ತಾರೆ ಅಂತ ನೋಡ್ತಾವನೆ. ಹಾಕಿಲ್ಲ ಫುಡ್ ಅದಕ್ಕೆ ಯಾಕೋ ಎರಡೆರಡು ಹಾಕು. ಬಾ ಬಾ ಮೇಲಕ್ಕೆ ಬಾ. ತಿನ್ನು. ನೋಡಿ ಗೈಸ್ ಹಾಕಿಲ್ಲ ಅಂದ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟವನೆ, ಬೇಜಾರು ಮಾಡ್ಕೊಂಡು ಇವಾಗ ಮೇಲೆ ಬರ್ತಾನೆ ನೋಡಿ. ನೀನು ಅದನ್ನ ತೋರಿಸ್ತಿದ್ಯಲ್ಲ ನೋಡಿ, ಈಗ ತಿಂತಾನೆ. ಮೇಲೈತೆ ಮೇಲೈತೆ ಗೈಸ್. ಯಾಕೆ ಗೊತ್ತಾ, ಅದನ್ನು ಸಿಂಗಲ್ ಆಗಿ ಬಿಟ್ಟಿದ್ದೀವಿ. ಅದು ಬಂದ್ಬಿಟ್ಟು ಫೈಟರ್ ಫಿಶ್ಶು, ಅದಕ್ಕೇನೆ ಇವಾಗ ಅದ್ರ ಜೊತೆ ಏನಾರ ನಾವು ಬೇರೆ ಫಿಶ್ನ ಹಾಕಿದ್ರೆ ಸಾಯಿಸ್ಬಿಡುತ್ತೆ ಗೈಸ್. ಅದಕ್ಕೇನೆ ಅದೊಂದನ್ನೇ ಇಟ್ಟಿರೋದು. ಸೊ ನಮಗೂ ಇಷ್ಟ ಅದ್ರ ಜೊತೆ ಏನಾದರೂ ಅದು ಒಂಟಿಯಾಗಿ ಹೆಂಗಿರುತ್ತೆ, ಸೊ ಯಾವುದಾದ್ರೂ ಒಂದು ಫಿಶ್ನ ತಂದು ಹಾಕೋಣ ಅಂತಂದರೆ ಅದೇನು ಮಾಡುತ್ತೆ, ಸಾಯಿಸ್ಬಿಡುತ್ತೆ. ಅದಕ್ಕೇನೆ ಅದು ಹಾಕಿಲ್ಲ. ಅದ್ರ ಜೊತೆ ಇನ್ನೊಂದು ಫೈಟರ್ ಫಿಶ್ ತಂದ್ರೂ ಎರಡೆರಡು ಕಿತ್ತಾಡ್ಬಿಟ್ಟೆ ಸತ್ತೋಗ್ಬಿಡುತ್ತೆ. ಅದಕ್ಕೇನೆ ನೋಡಿ ಇದು ನೋಡಿ ಇಲ್ಲಿ ಇದು ಬಂದ್ಬಿಟ್ಟು ಅದ್ರ ಫುಡ್ಡು. ಸೊ ಇದೇ ಮೀನಿಗೆ ಅಂತಲೇ ಕೊಡಬೇಕು ಅಂತ ಹಾಕಿದ್ದಾರೆ ನೋಡಿ. ಇದ್ರದನ್ನ ಚೇಂಜು ಅಂದರೆ ಇದ್ರ ಗಲೀಜಾದಾಗ ಚೇಂಜ್ ಮಾಡಕ್ಕೆ ಹೋಗ್ತೀವಲ್ಲ, ಆವಾಗ ನೋಡ್ಬೇಕು ನೀವು ಹೆಂಗಾಡುತ್ತೆ ಅಂತ. ಸೊ ಗೈಸ್ ಆ್ಯಕ್ಚುಲಿ ಮಳೆ ನಿಲ್ತೈತೆ ಗೈಸ್ ನಿಂತಿದೆ, ಬರ್ತಿಲ್ಲ. ತೋರಿಸ್ತೀವಿ ರೀ, ಅಲ್ಲಿ ಲೈಟ್ ಹತ್ರ ಕಾಣುತ್ತೆ ನೋಡಿ. ಬರ್ತಿದೆಯಲ್ಲ ಅಂತ ಸದ್ಯಕ್ಕೆ ಬರ್ತಿಲ್ಲ ಗೈಸ್. ನನ್ನ ತಂಗಿನ ಕರ್ಕೊಂಡು ಜುಟ್ಟು ಗೈಸ್ ನಮ್ಮಮ್ಮ ಒಪ್ಕೊಂಡ್ರು ತರಕ್ಕೆ. ಇವಾಗ ಹೋಗ್ಬಿಟ್ಟು ತಂದ್ಬಿಟ್ಟು ಈ ಚಳಿ ಬೇರೆ ಆಗ್ತೈತೆ, ಪಲಾವ್ ಜೊತೆ ಕಬಾಬ್ನ ತಿನ್ನೋದೆ ಮಲಗೋದೆ ಗಾಯ್ಸ್. ಫುಲ್ಲು ನೀರಿದೆ ಗಾಯ್ಸ್, ಜಾರ್ಬಿಡುತ್ತೆ ಅಂತ ಭಯ. ಅಮ್ಮ ಫುಲ್ಲು ಮೆಟ್ಲಲ್ಲೆಲ್ಲ ನೀರು ಬಂದ್ಬಿಟ್ಟೈತೆ ಗೈಸ್. ಹನಿ ಅಂತೂ ಆಗ್ತಿದೆ ಗೈಸ್. ಚಳಿಗೆ ಗೈಸ್ ನೋಡಿ ಗೈಸ್ ಹೆಂಗೆ ಕಾಣುತ್ತೆ, ಈ ಥರ ಕಾಣುತ್ತೆ. ಕ್ಯಾಮ್ರಾಗಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಲೆವೆಲ್. ಚಳಿ ಮರ ನೋಡಿ ಮೇಲೆ ಗ್ರೀನ್ ಗ್ರೀನ್ ಗ್ರೀನ್. ನಮ್ಮಮ್ಮ ಆವಾಗಲೂ 1 ಪ್ಲೇಟ್ ತಗೋಬಾ ಸಾಕು ಅನ್ನೋರ, ಇವತ್ತು ನೋಡಿದ್ರೆ 2 ಪ್ಲೇಟ್ ತಗೋ ಅಂತವ್ರೆ. ಈಗ ಈ ಸಲ ಹೋಗ್ಬಿಟ್ಟು ಸಿಗ್ತೀನಿ. ತಗೊಂಡಿದ್ದೀವಿ ಗಾಯ್ಸ್. ತೆಗಿಬೇಕಾ ನಡಿಯ.
ಹೋಗುವಾಗ ಶೆಕೆ ಫುಲ್ ಚಳಿ ಗೈಸ್, ಇವಾಗ ನೋಡ್ರಿ ಫುಲ್ ಶೆಕೆ. ಕಬಾಬ್ ಕಬಾಬ್. ಇವ್ರ ದೀಕ್ಷಾ, ಇವರು ಸರ್ವಮಂಗಳ, ಮೀನ್ ದಿವ್ಯಾ. ನಿಂದು ಎಲ್ಲ ಮಮ್ಮಿ ನಾಯಿ ಬಂತು. ಗೈಸ್ ಇವಾಗ ಡೊಮಿನ್ ಆಗ್ತದೆ ನೋಡಿ. ಡೊಮಿನ್ ಆಗ್ತದೆ ನೋಡಿ. ಜಸ್ಟ್ ಈಗ ತಾನೇ ವಾಕಿಂಗ್ ಎಲ್ಲ ಮುಗಿಸಿ ಬ್ಯಾಡ್ಮಿಂಟನ್ ಎಲ್ಲ ಆಡಿ ಮನೆಗೆ ಬಂದಿರೋದು. ಸೊ ಈಗ ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡು ಮಲ್ಕೋಬೇಕು. ಸೊ ಇಷ್ಟೇ ಗೈಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಲವ್ ಯು ಆಲ್. ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.